ಬೆಳಗ್ಗೆ ಪುರಸಭಾ ಆರೋಗ್ಯಾಧಿಕಾರಿ ಲೋಹಿತ್ ಸಾರಥ್ಯದಲ್ಲಿ ಬೇಲೂರಿನ ಮುಖ್ಯ ರಸ್ತೆಯಲ್ಲಿರುವ ಬೀದಿ ವ್ಯಾಪಾರಿಗಳ ಶೆಡ್ಗಳನ್ನು ತೆರವು ಕಾರ್ಯಾಚರಣೆ ಮಾಡಲಾಯಿತು. ಮನಸೋ ಇಚ್ಛೆ ಬೀದಿ ವ್ಯಾಪಾರಿಗಳು ಸಣ್ಣ ಸಣ್ಣ ಗುಡಾರಗಳನ್ನು ನಿರ್ಮಿಸಿಕೊಂಡು ವ್ಯಾಪಾರ ನಡೆಸುತ್ತಿದ್ದು, ಇದರಿಂದ ಪಾದಚಾರಿ ಸಾರ್ವಜನಿಕರಿಗೂ ವಾಹನ ಸವಾರರಿಗೂ ತುಂಬಾ ಕಿರಿಕಿರಿಯಾಗಿದ್ದು ಹಾಗೂ ಮಲೇರಿಯಾ, ಡೆಂಗ್ಯೂ ಹೆಚ್ಚುತ್ತಿರುವ ಹಿನ್ನೆಲೆ ಇಂದು ಮುಸುಕಿನ ವೇಳೆಯಲ್ಲಿ ಬೇಲೂರು ಪುರಸಭೆಯ ಸಿಬ್ಬಂದಿ ವರ್ಗ ತೆರವು ಕಾರ್ಯ ಕೈಗೊಂಡರು. ಪುರಸಭೆಯ ಕಾರ್ಯವೈಖರಿಯನ್ನ ಶ್ಲಾಘಿಸಿದ ಬೇಲೂರು ತಾಲೂಕು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷ ತೀರ್ಥಂಕರ್, ಬೇಲೂರು ಪುರಸಭೆಯವರು ಎಂದೂ ಈ ಕಾರ್ಯವನ್ನ ಮಾಡಬೇಕಾಗಿತ್ತು, ಈಗ ಮಾಡಿದ್ದಾರೆ. ವಿಶ್ವ ಪ್ರಸಿದ್ಧ ದೇವಾಲಯವಿರುವ ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಗುಡಾರಗಳು ಇರುವುದು ಪ್ರವಾಸಿಗರಿಗೆ ಕಿರಿಕಿರಿ ಉಂಟು ಮಾಡುತ್ತಿತ್ತು ಹಾಗೂ ಈ ಒಂದು ಬೀದಿ ವ್ಯಾಪಾರಿಗಳಿಂದ ವಾಹನ ಸವಾರರಿಗೆ ತುಂಬಾ ಕಿರಿಕಿರಿ ಉಂಟಾಗಿ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಈಗ ಬೇಲೂರು ತಾಲೂಕಿನಲ್ಲಿ ಡೆಂಗ್ಯೂ ಹಾಗೂ ಮಲೇರಿಯಾ ಕಾಯಿಲೆಗಳು ಹೆಚ್ಚಾಗ್ತಿದ್ದು, ಬೇಲೂರು ನಗರ ಸ್ವಚ್ಛ ಆಗಿರಬೇಕು ಎಂದು ತಿಳಿದು ಈ ಕಾರ್ಯವನ್ನ ಮಾಡಿದ್ದಾರೆ ಎಂದರು. ಬೇಲೂರು ಪುರಸಭೆಯಿಂದ ಇವತ್ತು ಈ ದೇವಾಲಯದ ರಸ್ತೆಯಲ್ಲಿ ತುಂಬ ಡೇರಾಗಳು ಹೊಡೆದು ಗಲೀಜು ಮಾಡಿಕೊಂಡು ಇತರ ಈ ಎಳ್ನೀರು ಮಟ್ಟೆಗಳು ಅದು ಇದು ಮತ್ತು ಇದು ಚೆಲ್ಲೋ ಗಾಡಿಗಳನ್ನ ಅಲ್ಲೇ ಪರ್ಮನೆಂಟಾಗಿ ನಿಲ್ಲಿಸಿ ತುಂಬ ಗಲೀಜಾಗಿತ್ತು. ಬೇಲೂರು ಪುರಸಭೆ ವತಿಯಿಂದ ಪೌರ ಕಾರ್ಮಿಕರು ಬೆಳಗಿನ ಬಂದು ಈ ಒಂದೆಲ್ಲ ತೆರವು ಮಾಡ್ತಿರೋದು ನಿಜವಾಗ್ಲೂ ಸಂತೋಷ ಆಗ್ತದೆ. ಕಾರಣ ಏನಂದರೆ ಇದರಿಂದ ಕಾಯಿಲೆ ಉತ್ಪತ್ತಿ ಆಗುತ್ತೆ. ಈ ಗಲೀಜಿಂದ ಆ ಗಲೀಜು ಇರಬಾರ್ದು, ಸ್ವಚ್ಛ ಇರಬೇಕು, ನಮ್ಮ ಬೇಲೂರು ಸುಂದರವಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಗಲೀಜನ್ನು ತೆಗೆದು ಬೆಳಗ್ಗೆಯಿಂದಲೇ ಪೌರ ಮಕ್ಕಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ನಮ್ಮ ರಾಜ್ಕುಮಾರ್ ಸಂಘದಿಂದ ಹೃತ್ಪೂರ್ವಕ ಧನ್ಯವಾದಗಳು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.